ಹಾಯ್ ವೀವರ್ಸ್. ಹೊಸ ವರ್ಷಕ್ಕೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ. ಸೊ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಇಸ್ಕಾನ್ ಟೆಂಪಲ್ಗೆ ಹೊರಟ್ವಿ. ಸೊ ಇದು ಕನಕಪುರ ರೋಡು, ಉತ್ರಳ್ಳಿ ಹತ್ರ ಬರುತ್ತೆ ಈ ಇಸ್ಕಾನ್ ಟೆಂಪಲು. ಸೊ ತುಂಬ ಜನ ಬಂದಿದ್ದರು. ಹೊಸ ವರ್ಷ ಅಲ್ವಾ, ಎಲ್ಲರೂ ಟೆಂಪಲ್ಗೆ ಹೋಗೋದು ಕಾಮನ್. ಸೊ ನಾವು ಹಾಗೆ ಹೊರಟ್ವಿ. ಚೆನ್ನಾಗಿತ್ತು ಒಳಗಡೆ ಇಸ್ಕಾನ್ ಟೆಂಪಲ್ ನೋಡೋಕ್ಕೆ. ವೆಸ್ಟ್ ಆಫ್ ಕೋರ್ಟ್ ರೋಡಲ್ಲಿರೋ ಇಸ್ಕಾನ್ ಟೆಂಪಲ್ಲು ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಸೊ ಇದು ಅದರದ್ದೊಂದು ಚಿಕ್ಕ ಬ್ರ್ಯಾಂಚು. ಸೊ ಇದು ಕೂಡ ದೊಡ್ಡದಾಗಿ ಚೆನ್ನಾಗಿದೆ. ಸೊ ನಮಗೆ ಖುಷಿ ಆಯಿತು ಹೋಗಿದ್ದಕ್ಕೆ. ಒಂಥರ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಅಂದರೆ ನಾವು ಅಂದ್ಕೊಂಡಿದ್ವಿ ಟೆಂಪಲ್ಗೆ ಹೋಗೋಣ ಅಂತ. ಸೊ ನಾನು ಹೇಳ್ತಾ ಇದ್ದೆ, ಯಾವ ಪ್ಲೇಸ್ನ ನಾನು ನೋಡಿಲ್ಲ ಆ ಪ್ಲೇಸಿಗೆ ಕರ್ಕೊಂಡು ಹೋಗು ಅಂತ. ಸೊ ಈ ಇಸ್ಕಾನ್ ಟೆಂಪಲ್ನ ನಾನು ನೋಡಿರಲಿಲ್ಲ. ಸೊ ಹಾಗಾಗಿ ಇದು ಒಂಥರ ಗುಡ್ ಎಕ್ಸ್ಪೀರಿಯೆನ್ಸು. ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಜ್ಞಾನ ಮಂದಿರದಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಕೃಷ್ಣನ ಧ್ಯಾನ ಮಾಡಿಕೊಂಡು ಬಂದ್ವಿ. ಆ ಮಧ್ಯದಲ್ಲಿ ನಾ ಕಂಡ ಒಂದು ದೃಶ್ಯ ಏನಂದರೆ, ನೋಡಿ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅನ್ನೋಂಗೆ ಕಷ್ಟಪಟ್ಟು ದುಡಿಯೋರಿಗೆ ಪಾಪ ಅಲ್ಲೂ ಕೂಡ ನಿದ್ದೆ ಬರ್ತಾ ಇತ್ತು. ಸೊ ಅವ್ನು ನಿದ್ದೆ ಮಾಡ್ತಾ ಇದ್ದ. ನಾನು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಹಾಗಾಗಿ ತುಂಬ ಜನ ಇರೋದ್ರಿಂದ ಕ್ರೌಡು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಲೈಟಿಂಗ್ಸ್ ಎಲ್ಲ. ಸೊ ನಾನು ದಾತ್ರಿ ಶಿವು ಎಲ್ಲ ಹೊರಟು ಹಾಗೆ ರಾತ್ರಿ ಡಿನ್ನರು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನನ್ನ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್. ಹೀಗೆ ಮಿನಿ ವ್ಲಾಗ್ ಮಾಡ್ತಾ ಇರ್ತೀನಿ, ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ ಅಂತ ಹೇಳ್ತೀನಿ. ಬಾಯ್ ಬಾಯ್.